ಪಾರು, ಹೆಣ್ಣಿಗೆ ಒಡವೆಗಳು ಶೋಭೆ ಸಿಂಗಾರ ಅಂತಾರೆ. ಆದರೆ ಇವತ್ತು ಈ ಒಡವೆಗಳಿಗೆ ನಿನ್ನಿಂದ ಕಳೆ ಬಂದಿದೆ ನೋಡು. ಇರು, ಒಂದು ಫೋಟೋ ತೆಗಿತೀನಿ. ಅಕ್ಕ ಆಯ್ತಾ? ಹಾಂ, ಫೋಟೋ ತುಂಬ ಚೆನ್ನಾಗಿ ಬಂದಿದೆ ಪಾರ್ವತಿ. ಅಕ್ಕ, ಈ ಒಡವೆ ಮೈ ಮೇಲೆ ಇದ್ದಷ್ಟು ಭಾರ ಆಗ್ತಿದೆ, ಬಿಚ್ಚಿಟ್ಬಿಡ್ತೀನಿ. ಇರು ಇರು, ನಿಂಗೆ ಇವತ್ತು ತುಂಬ ದೃಷ್ಟಿಯಾಗಿದೆ. ಫಸ್ಟು ದೃಷ್ಟಿ ತೆಗಿತೀನಿ. ತೆಗಿ, ಚೆನ್ನಾಗಿ ದೃಷ್ಟಿ ತೆಗಿ. ಹಂಚಿ ಕಟ್ಟಿ ತಂದ್ಬಿಟ್ಟು ನೀವು ಉಳಿಸ್ಬಿಟ್ಟು ದೃಷ್ಟಿ ತೆಗೆದಾಕು. ಏನಮ್ಮ ಮಹಾರಾಣಿ, ಇನ್ನೂ ಒಡವೆ ಬಿಚ್ಚಿಡ್ಬೇಕು ಅಂತ ಅನ್ನಿಸ್ತಿಲ್ವೋ? ಎಲ್ಲ ಬಿಚ್ಚಿಡ್ತಿದ್ದೆ ಅಮ್ಮ, ಅಷ್ಟೊತ್ತಿಗೆ ನೀವು ಬಂದ್ರಿ. ಬಿಚ್ಚಿಡ್ತಿದ್ಯೋ ಅಥವಾ ಹೆಂಗೂ ಮೈ ಮೇಲೆ ಒಡವೆ ಇದೆ, ಒಂದೋ ಎರಡೋ ಬಚ್ಚಿಟ್ಕೊಂಡ್ರೆ ಗೊತ್ತಾಗಲ್ಲ ಅಂತ ಸ್ಕೆಚ್ ಆಗ್ತಿದ್ಯೋ? ಅಯ್ಯಯ್ಯೋ, ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡಷ್ಟು ದಿಮಾಕ್ ಬಂದ್ಬಿಡ್ತಾ ನಿನಗೆ? ಹೇಳ್ದಷ್ಟು ಕೆಲಸ ಮಾಡ್ಕೊಂಡು ಬಿದ್ದಿರೋ, ತಿಳಿತಾ? ಲೇ ಪಾರ್ವತಿ, ಆ ಬೇಗದ ಕೈ ಗೊಂಚಲು ನಿನ್ನ ಸೊಂಟಕ್ಕೆ ಭಾರ ಆಗ್ತಿರ್ಬೋದು. ಬೆಚ್ಕೊಡೆ ಅದನ್ನ. ಇನ್ಮೇಲೆ ಎಲ್ಲ ಜವಾಬ್ದಾರಿನೂ ನಿಂದೆ ಅನ್ಕೊಂಡ್ಬಿಟ್ಟಿಯೇನೋ? ಅದು ಹಾಗಲ್ಲ ಅಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ, ಬಾ ಬಿಚ್ಕೊಡೆ. ಏಯ್, ನೀನೇ ನಿಂತ್ಕೊಂಡು ಪೋಸ್ ಕೊಡ್ತಾ ಇದೆಯಲ್ಲಿ, ನಿಂದು ಫೋಟೋ ಸೆಷನ್ ಏನಾದರೂ ಆಗ್ಬೇಕಾ? ಹೋಗೆ. ಓಹೋ, ಯಜಮಾನ್ತಿ ಪರ್ಮಿಷನ್ ಕೊಡ್ಬೇಕೇನೋ? ಹೋಗೆ ಅಂದ್ರೆ ಹೋಗ್ತಾ ಬಾಗ್ಲು ಹಾಕೊಂಡು ಹೋಗು. ಏಯ್, ಕೊಡೆ ಅದನ್ನ. ಓಹೋ, ಮರ್ಯಾದೆಯಿಂದ ಕೇಳಿದ್ರೆ ಕೊಡಲ್ಲ ಅನ್ಸುತ್ತೆ ತಾವು. ನಾನೇ ಕಿತ್ಕೋತೀನಿರೋ. ಲೇ, ನಿನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ? ನಿನ್ನ ಕತ್ತೆಸ್ಗೆ ಸಾಯಿಸ್ಬೇಕು ಅನ್ಸುತ್ತೆ. ಅಮ್ಮ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಇಷ್ಟೊಂದು ಕೋಪ? ಆಹಾ, ಮಳ್ಳಿ 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 ಮಂಚಕ್ಕೆ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅಂದಿದ್ಲಂತೆ. ನನಗ್ ಸಿಗದೆ ಇರೋದನ್ನ ನಾನು ಯಾರಿಗೂ ಸಿಗೋದಕ್ ಬಿಡೋದಿಲ್ಲ. ಚುಚುಬಿ ಕೆಲಸದವಳು ನೀನು. ನಿನ್ನ ಮೈ ಮೇಲೆ ಅರಸನ ಕೋಟೆ ಮನೆತನದ ಒಡವೆಗಳ? ಅದನ್ನ ಹಾಕೊಳ್ಳೋದಿರ್ಲಿ, ನೋಡೋದಕ್ಕೂ ಯೋಗ್ಯತೆ ಇಲ್ಲ ನಿನ್ಗೆ. ಅರಸನ ಕೋಟೆ ಎರಡನೇ ಸೊಸೆಗೆ ಈ ಒಡವೆಗಳನ್ನೆಲ್ಲ ಹಾಕೊಳ್ಳೋ ಅಧಿಕಾರನೇ ಇಲ್ವಂತೆ. ಆ ಅಧಿಕಾರನ ನಾನು ಈಗ ಚಲಾಯಿಸ್ತೀನಿ, ನೋಡ್ತೀಯಾ? ನೋಡು. ನಿನ್ನ ಮೈ ಮೇಲಿರೋ ಒಡವೆನೆಲ್ಲ ಬಿಚ್ಚಿ ನನಗೆ ಹಾಕು. ಹಾಕ್ತೀಯೋ ಅಥವಾ ನಾನೇ ಕಿತ್ಕೊಳ್ಳೋ? ಬೇಡಮ್ಮ, ನಾನೇ ಕೊಡ್ತೀನಿ. ಗತ್ತು ಅಂದ್ರೆ ಹಿಂಗಿರ್ಬೇಕು. ಹೇಗ್ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಮ್ಮವ್ರೆ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ತರ ಕಾಣಿಸ್ತಿದ್ದೀನೋ? ತಪ್ಪು ತಿಳ್ಕೊಬೇಡಿ ಅಮ್ಮವ್ರೆ, ಅವ್ರ ಥರ ಯಾರೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಲೇ ಅಕ್ಕ, ಕ್ಯಾಲೆಂಡ್ರಲ್ಲಿ ಯಾಕೆ ಮಾರ್ಕ್ ಮಾಡ್ತಿದ್ಯಾ? ಲೇ ಗಣಿ, ಇವತ್ತು ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡಲೇಬೇಕಾದಂಥ ದಿನ, ಅದಕ್ಕೆ ಮಾರ್ಕ್ ಮಾಡಿದೆ. ಓ ಯಾಕೋ ಇವತ್ತು ಸಖತ್ ಖುಷಿ ಕೊಟ್ಟಿದ್ದ ದಿನ, ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋವಂಥ ದಿನ. ದೇವಸ್ಥಾನದಲ್ಲಿ ಪೂಜೆಗೆ ಅಂತ ಏರ್ಸಿದ ಹೂವು ನಾವು ಬೇಡ್ಕೊಂಡಿದ್ದ ತಕ್ಷಣ ಬಿದ್ದು ಅದನ್ನ ಮುಡಿ ಸೇರುತ್ತಲ್ಲ, ಅದೇ ಭಾಗ್ಯ ಇವತ್ತು ನನಗೆ ಸಿಕ್ಕಿದ್ದು. ಏನಕ್ಕ ಖುಷಿಲಿ ಎರ್ರ ಬೀರಿ ಒಗುಟಾಗಿ ಮಾತಾಡ್ತಿದ್ಯಾ? ನಿಜ ಕಣೋ ಗಣಿ, ನಾನು ಸಾಕ್ಷಾತ್ ದೇವ್ರು ಅಂತ ನಂಬಿದ ಅಖಿಲಮ್ಮ ಅವ್ರ ಒಡವೆ ಹಾಕೊಳ್ಳೋ ಭಾಗ್ಯ ಸಿಕ್ಕಿತ್ತು ಗೊತ್ತಾ. ಹಾಕೊಳ್ಳೋವಾಗ ಹೇಗೆ ಕಾಣಿಸ್ತೀನೋ ಏನೋ ಅನ್ನೋ ಭಯ ಇತ್ತು. ಹಾಕೊಂಡಾದ್ಮೇಲೆ ಕನ್ನಡಿ ಮುಂದೆ ಹೋಗಿ ನಿಂತೆ, ನನ್ನನ್ನು ನಾನೇ ನಂಬಕ್ಕಾಗ್ಲಿಲ್ಲ. ಬೇಕಾದ್ರೆ ಕೇಳಪ್ಪನ. ಹೌದು ಮಗಳೇ,
ಬೇಜಾರಾದಾಗ ನಿನಗೆ ಬೈದಿದ್ದೀನಿ, ಕೋಪ ಬಂದಾಗ ಒಂದೇಟು ಹಾಕಿದ್ದೀನಿ. ಇವತ್ತು ಸಂತೋಷದಲ್ಲಿ ಹೇಳ್ತಿದ್ದೀನಿ ಅಂತಲ್ಲ, ಸತ್ಯವಾಗ್ಲೂ ಸಾಕ್ಷಾತ್ ಅಖಿಲಾಂಡೇಶ್ವರಿ ಅಮ್ಮ ಅವ್ರ ಹಾಗೆ ಕಾಣ್ತಿದ್ದೆ ನೀನು. ಇಷ್ಟು ದಿವಸ ಅವ್ರ ಮನೆ ಅನ್ನದ ಋಣ ಇತ್ತು ನಮ್ಮ ಮೇಲೆ. ಇವತ್ತು ಅವ್ರ ಒಡವೆಗಳನ್ನು ಹಾಕ್ಕೊಂಡು ಅವ್ರ ಆಶೀರ್ವಾದನೂ ಸಿಕ್ತು ನಿನಗೆ. ಇದನ್ನ ದೇವರಾಣಿಗೂ ನಂಬಲ್ಲ. ಯಾಕೋ ಅಪ್ಪ ಸುಳ್ಳು ಹೇಳ್ತಾರಾ? ಯಾರಿಗೆ ಗೊತ್ತು? ನೀನು ಒಡವೆ ಹಾಕೊಂಡಿದ್ನ ನಾನೇನು ನೋಡಿದ್ನ? ಪ್ರತ್ಯಕ್ಷ ಹಾಕೊಂಡಿದ್ದನ್ನು ಮಾತ್ರ ನಂಬೋದು. ಓಹೋ, ನಾನು ಅಲಂಕಾರ ಮಾಡ್ಕೊಂಡಾಗ ನಿಂಗೆ ತೋರಿಸ್ಲಿಲ್ಲ ಅಂತ ಡವ್ ಮಾಡ್ತಿದ್ಯಾ? ಅದಕ್ಕೆ ಯಾಕೋ ಬೇಜಾರು ಮಾಡ್ಕೋತೀಯಾ? ಜಯಕ್ಕ ಅವ್ರ ಫೋನಲ್ಲಿ ಫೋಟೋಸ್ ತೆಗ್ದಿದ್ದಾರೆ, ನಾಳೆ ತೋರಿಸ್ತೀನಿ ಬಿಡು. ಮರೀದೆ ತೋರಿಸ್ಬೇಕು? ಹ್ಞೂ. ಏನಾಯ್ತಪ್ಪ? ನಾನೇನಾದ್ರು ತಪ್ಪು ಮಾತಾಡದ್ನಾ? ಇಲ್ಲ ಮಗು, ಮತ್ತೆ ಯಾಕೆ ಹೀಗಿದೆಯಾ? ಈ ಸಂತೋಷದ ಜೊತೆಗೆ ಭಯನೂ ಕಾಡುತ್ತೆ ಕಣೆ ಪಾರು. ಆ ದೇವರು ಸಂತೋಷದ ಜೊತೆಗೆ ಸೂತ್ಕನೂ ಅಂಟಿಸ್ ಕಳಿಸ್ಬಿಡ್ತಾನೆ. ನೀನು ಕೆಲವಿಂತ ನಲಿವಾಗಿದ್ದಾಗಲೆಲ್ಲ ನೋವನ್ನು ಕೊಡ್ತಾನೆ ಕಣೆ. ನಾವು ಸಂತೋಷವಾಗಿರೋದು ಕಂಡ್ರೆ ಆ ದೇವ್ರಿಗೆ ಹೊಟ್ಟೆ ಉರಿ. ಈಗ ಈ ಸಂತೋಷದ ಜೊತೆಗೆ ಅದನ್ನೇನು ತೊಂದರೆ ಕೊಡ್ತಾನೋ ಅಂತ ಭಯ ಆಗುತ್ತೆ ಪಾರು. ಅಯ್ಯೋ ಅಯ್ಯೋ, ಈ ಮನೆತನ ಬೇಗ ಗೊಂಚಲುನ ಆ ಮನೆ ಕೆಲಸದವಳು ಪಾರ್ವತಿ ಕೈ ಕೊಟ್ಟಿದ್ರಲ್ವಾ. ಅಮ್ಮ, ಎಸ್ ಆದಿ, ಫೋಟೋ ಶೂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಪಾರ್ವತಿ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇದ್ಲು. ಫೋಟೋಸ್ ಎಲ್ಲ ವೈಬ್ರೆಂಟಾಗಿ ಬಂದಿದೆ. ಇವಾಗಲೇ ನಾನು ಈ ಫೋಟೋಸ್ನೆಲ್ಲ ಕ್ಲೈಂಟ್ಸಿಗೆ ಮೇಲ್ ಮಾಡಿದ್ದೀನಿ. ಅವ್ರು ಅಪ್ರೂವ್ ಕೂಡ ಮಾಡಿದ್ದಾರೆ. ನಮ್ಮ ಕಂಪ್ನಿ ಆ್ಯಡ್ಸಿಗೆ ಕೂಡ ಈ ಫೋಟೋಸ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು ಸತಿ ನೀವು ನೋಡಿ ಡಿಸೈಡ್ ಮಾಡಿ ಓಕೆ ಅಂದರೆ ಫರ್ದರ್ ಪ್ರಿಂಟಿಗೆ ಕಳಿಸ್ತೀನಿ. ಅಲ್ಲಿಡು ಆದಿ, ನಾನು ಆಮೇಲೆ ನೋಡಿ ನನ್ನ ಒಪಿನಿಯನ್ ಹೇಳ್ತೀನಿ. ಸರಿಮ್ಮ. ಗುಡ್ ನೈಟ್.